ಸ್ಟೂಲ್ ನಂಬರ್ ಬಿದ್ಗಿದ್ಬಿಟ್ಟೇನು ಬರ್ಭೂಮಿ ನನ್ನ ಮಗ ಮನೇಲೇ ಇದ್ದಾನೆ. ಅಷ್ಟು ಮೇಲೆ ಬೆಳ್ಳಿಟ್ಕೋ. ಹಾಕ್ಬಿಟ್ಯಾ ಬಾಯಲ್ಲಿ ವೈರ ಇದೆ, ಆಮೇಲೆ ನನ್ನ ಬಾಯಿ ಇಟ್ವಳ್ಳಿ ಕಾಲುವೆ ಆಗೋಯ್ತದೆ. ನಾನು ಹೂ ಅಂತೀನಿ, ಆಮೇಲೆ ಹಾಕು. ಸರಿ. ಓಹ ಹೂ ಅಂತೀರಾ? ನಿನ್ನ ಕತೆ ನೋಡ್ತಾ ಇರು. ಯಾ ಲಕ್ಷ್ಮೀಪತಿ ಅವರೇ, ಲಕ್ಷ್ಮೀಪತಿ ಅವರೇ. ಯಾಕ್ರಿ ಏನ್ರಿ ಆಯ್ತು? ರೂಮ್ನ ಹಾಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಆಗ್ಲ ಹಾಕೋಬಾರ್ದಾ? ಅಯ್ಯೋ ವಿಷಯ ಅದಲ್ಲಯ್ಯ, ಶಾಕ್ ಹೊಡೆದು ಬಿದ್ಬಿಟ್ರು. ಅಂತದೇನ್ ಮಾಡ್ಬಿಟ್ರೆ? ಎಲೆಕ್ಟ್ರಿಕ್ ಶಾಕ್ ಹೊಡೆದಿದೆ. ಒಳ್ಳೇದಾಯ್ತು ಬಿಡಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅಂದಂಗೆ ಲಕ್ಷ್ಮಿ ಮನೆಯಲ್ಲಿ ಚೀಟಿ ಶುರು ಆದಂಗಿತ್ತು. ಅಯ್ಯೋ ಮರ್ತೇ ಬಿಟ್ಟಿದೆ. ಅಬ್ಬಾ ಬದುಕಿದ್ದಾರೆ. ಎಲ್ಲೆಲ್ಲಿ ದಾರಿ ಬಿಡು, ಚೀಟಿ ಟೈಮ್ ಆಗುತ್ತೆ. ದಮಯಂತಿ ಅವ್ರೆ, ನಾನೊಂದು ವಿಡಿಯೋ ಶಾಪ್ ತೆಗಿಬೇಕು ಅಂತಿದ್ದೀನಿ. ಹೌದಾ? ಕುಚ್ ಕುಚ್ ಹೋತಾ ಹೇ ಸಿಕ್ಕತ್ತಾ? ಅಯ್ಯೋ ಸಬ್ ಕುಚ್ ಹೋತಾ ಏನು ಸಿಗುತ್ತೆ. ಅದು ಎಲ್ಲ ವ್ಯವಸ್ಥೆ ಆಗ್ಬಿಟ್ಟಿದೆ. 10,000 ರೂಪಾಯಿ ಕಮ್ಮಿ ಇದೆ, ನೀವು ಕೊಟ್ಬಿಟ್ರೆ. 10,000ನಾ? ಒಂದ್ ತಿಂಗಳು ವಾಪಸ್ ಕೊಟ್ಬಿಡ್ತೀನಿ, 1,000 ರೂಪಾಯಿ ಸೇರಿಸಿ. ದುಡ್ಡೇನೋ ಕೊಡ್ತೀನಿ, ಆದ್ರೆ ಯಾರಿಗೂ ಹೇಳ್ಬಾರ್ದು. ಅಯ್ಯೋ ಯೋ ಯೋ, ನಿಮ್ ಗಂಡನ ಮೇಲೆ ಆಣೆ, ಯಾರಿಗೂ ಹೇಳಲ್ಲ. ಸರಿ. ಪಳನಿ ಮುರುಗಾ ಕಾಪಾತುಪ್ಪ ಕಾಪಾತು. ಎದಕ್ಕೂ ಕಣ್ಣ ಅಳುವ್ರೆ? ಯಾಕೋ ತಮಿಳಲ್ಲಿ ಮಾತಾಡ್ತಿದ್ಯಾ? ಕನ್ನಡದಲ್ಲಿ ಮಾತಾಡ್ಬೇಕು ಅಂದ್ರೆ 10,000 ರೂಪಾಯಿ ಆಗುತ್ತೆ. ಏನು ಬ್ಲಾಕ್ ಮೇಲ? ಇಲ್ಲ, ಸ್ಟೋನ್ ಮೇಲ್. ನೀನ್ ಯಾರಿಗ್ ಬೇಕಾದ್ರೂ ಹೇಳ್ಕೊ, ನಾನ್ ಮಾತ್ರ ಒಂದ್ ಪೈಸಾನು ಕೊಡಲ್ಲ. ಯಾರ್ಯಾರಿಗೋ ಯಾಕೆ ಹೇಳ್ಬೇಕು, ಒಬ್ರಿಗೆ ಮಾತ್ರ ಹೇಳ್ತೀನಿ. ರಾಮಮೂರ್ತಿ ಅವ್ರೆ, ರಾಮಮೂರ್ತಿ ಅವ್ರೆ. ಇದೇನ್ ರಾಮಮೂರ್ತಿಗಳು ಮಂಗಳವಾರನು ಶೇವ್ ಮಾಡ್ಕೊತಾ ಇದ್ದೀರಾ? ಒಂಥರ ಒಳ್ಳೇದೇ ಬಿಡಿ, ಬೇರೆಯವ್ರ ಕೆರಿಯಕ್ ಮುಂಚೆ ನಾವೇ ಕೆರ್ಕೊಂಬಿಡೋದು ಒಳ್ಳೇದು. ಏನು ಹಂಗಂದ್ರೆ? ಏನಿಲ್ಲ, ಇದನ್ನ ಸ್ವಲ್ಪ ಓದ್ ಹೇಳ್ತೀರಾ? ಒಳಗಡೆ ಸ್ವಲ್ಪ ಕನ್ನಡಕ ತರ್ತೀಯಾ? ಅಂದ್ರೆ ಕೊಡು. ಕುಡಿಯೋಕ್ ನೀರ್ ಬೇಕು ಅಂತ ಕೇಳಿದ್ಯಲ್ಲ, ಒಳಗ್ ಬಾ ಕೊಡ್ತೀನಿ. ಇಲ್ಲಿ ಕೊಡಿ, ನಾನೇ ಓದ್ತೀನಿ. ಇದೇನಯ್ಯೋ, ನನ್ನ ಮಗು ನನ್ನ ಹತ್ರ ಬಂದ್ರೆ ಸಾಕು ಅಳುತ್ತೆ. ಸ್ವಲ್ಪ ಇರು. ತಗೋ. ಯಾರಾದ್ರೂ ಬಾಟ ಮಾಡಿಸಿದ್ರೇನೋ? ಸುಮ್ನಿರಯ್ಯ. ಅಯ್ಯೋ ಸುಮ್ನಿರೋ. ಈ ರಾಮಮೂರ್ತಿಗಳೇ, ಆಗ್ಲಿಂದ ಮಗು ಅಳ್ತಾ ಇದೆ, ಸಮಾಧಾನ ಮಾಡಕ್ಕಾಗಲ್ವಾ? ಏನ್ ಸಮಾಧಾನ ಮಾಡದಯ್ಯ, ನನ್ ಕೈ ಬಂದ್ಕೊಂಡು ಹೇಳ ಶುರು ಮಾಡುತ್ತಲ್ಲಯ್ಯ. ಏನ್ ಸಮಾಧಾನ ಮಾಡ್ಬೇಕಷ್ಟೇ ತಾನೇ? ರಾಜನ್, ಬೋಲ 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 ಬೋಲ. ಲೋಜ 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 ಬೋಲ ಚಿನ್ನ, ಬೋಲ 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 ಬೋಲ. ಎನ್ನಡ ಎನ್ನಾಚಿ, ಸ್ವಲ್ಪ ಎತ್ಕೊಳ್ಳಿ. ನಮ್ಮ ಭಾಗ್ಯ ಮಗು. ಆಮೇಲೆ ರಾಜನ್, ಒಣ್ಣು ಇಲ್ಲಪ್ಪ, ಕೆಲ್ಸಕ್ಕೆ ಹೋಗ್ಬೇಕು. ಅಯ್ಯ ನಿಂತ್ಕೊಳ್ಳಿ. ಆಮೇಲೆ ಏನೋ ಅಪ್ಲಿಕೇಶನ್ ಹಾಕೋತರ ಕಾಣಿಸ್ತೀಯಾ? ಏನಿಲ್ಲ, ಒಂದ್ 10,000 ರೂಪಾಯಿ ಬೇಕಾಗಿತ್ತು. 10,000 ಕೊಡಕ್ಕಾಗಲ್ಲ. ಕೊಡ್ಲೇಬೇಕು, ಕೊಟ್ಟೆ ಕೊಡ್ತೀರಾ? ಕೊಡಕ್ಕಾಗಲ್ಲ ಅಂದ್ರೆ ಏನ್ರಿ ಕಿತ್ಕೋತೀರಾ? ಏನು ಕಿತ್ಕೊಳಲ್ಲ. ರಾಮಮೂರ್ತಿ ಅವ್ರ ಮಗು ಅವ್ರ ಕೈಲಿ ಅಳ್ತಾ ಇದ್ದಿದ್ದು ನಿಮ್ ಕೈಗೆ ಬಂದ ತಕ್ಷಣ ಯಾಕೆ ಸಮಾಧಾನ ಮಾಡ್ಕೊಂಡ್ಬಿಡ್ತು ಅಂತ ಒಂದ್ ಮಾತು ಹೇಳ್ಬಿಡ್ತೀನಿ.
ಹಂಗೆ ನೋಡಿ ಕೈಲ್ ಬ್ಲೇಡ್ ಬೇರೆ ಇದೆ. ಲೋ ಹರಿಶ್ಚಂದ್ರ, 10,000 ಕೊಡಕ್ಕಾಗಲ್ಲ, 5,000 ಕೊಡ್ತೀನಿ. ಸಂಜೆ ರೂಮ್ ಬಾಪ. ಓಕೆ ಥ್ಯಾಂಕ್ಸ್. ಇಪ್ಪನವರೇ. ಹರಿಶ್ಚಂದ್ರ ಬಂದೆ. ಅಯ್ಯ ಇದೇನ್ ಕೆನ್ನೆ ಕುಯ್ಕೊಂಬಿಟ್ಟಿದ್ದೀರಾ? ಅಯ್ಯೋ ಟೆನ್ಷನ್ ಕಣಯ್ಯ, ನನ್ ಮಗು ಅವನ ಹತ್ರ ಹೋದ ತಕ್ಷಣ ಸುಮ್ನ ಆಗ್ಬಿಡ್ತಲ್ಲ, ಯಾಕೆ? ಅದು ಅವನೊಂಥರ ಚೈಲ್ಡ್ ಸ್ಪೆಷಲಿಸ್ಟ್. ಸುತ್ತಮುತ್ತ ಸುಮಾರು ಮಕ್ಳು ಅವ್ನ ಕೈಗೆ ಹೋದ ತಕ್ಷಣ ಸುಮ್ನ ಆಗ್ಬಿಡ್ತವೆ. ಹಂಗಾದ್ರೆ ನನ್ ಮಗು ನನ್ನ ಹತ್ರ ಬಂದ್ರೆ ಅವಳು ನಿಲ್ಸೋದೇ ಇಲ್ವಾ? ಯಾಕೆ ನಿಲ್ಸಲ್ಲ? ನಿಮ್ಮನೆ ಹಿತ್ಲಲ್ಲಿ ಒಂದು ಗಂಟೆ ಇದೆ. ಮಗು ಹತ್ತಾಗ್ಲೆಲ್ಲ ತಗೊಂಡ್ ಅದನ್ನ ಬಾರಿಸಿ ನಿಲ್ಸುತ್ತೆ. ಬರ್ಲಾ? ಆ ಗಂಟೆ ಕಣ್ಣನ್ ಜೇಬಲ್ಲಿ ಇಟ್ಕೊಂಡು ಓಡಾಡ್ತೇನೆ. ಇಲ್ಲ, ಕತ್ತಿನ ಸೊಂಟಲ್ ಸಿಗಿಸ್ಕೊಂಡು ನೀನು ಹುಡುಕ್ತಾ ಅಲಿತಾ ಇದೀನಿ. ಏಯ್, ನನಗೆ ಶಾಕ್ ಕೊಡ್ಸಿ ನನ್ನ ಹೆಂಡತಿ ಹತ್ರ 10,000 ರೂಪಾಯಿ ಇಸ್ಕೊಂಡಿದ್ಯಾ? ನೆನೆಸ್ಕೊಂಡ್ರೆ ಇಂಜಿನ್ ವೀಕ್ ಆಗೋಯ್ತದೆ. 7 ರೂಪಾಯಿ ದಿನ ಬೆಳಗಾದ್ರೆ ನನ್ನ ಕಣ್ಣು ಮುಂದೆ ಅಡ್ಡಾಡ್ತಿರ್ತದೆ. ಈ ಸೌಂದರ್ಯ ನಂದಾಗ್ಲಿಲ್ಲ ಅಂತ ದಿನ ದೇವ್ರಿಗೆ ಶಾಪ್ ಆಗ್ತಾ ಇದೀನಿ ಒಂದೇ ಒಂದ್ಸಲ. ಅಕಸ್ಮಾತ್ ಬ್ರಹ್ಮ ನಿಮ್ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ಟು ಏನಾದ್ರೂ ಕೋರ್ಕೋ ಅಂದ್ರೆ ಏನ್ ಕೋರ್ಕೋತೀರಾ? ಹೇಳ್ಬಿಡ್ಲಾ? ಯಾರು ಹೇಳ್ಬಾರ್ದು. ಇದೇ ಮಾತಾ ಅಪ್ಪ ಆಗಿರೋದೇ ಒಂದ್ಸಲ ಅಷ್ಟೇ ಸಾಕು. ಬ್ರಹ್ಮನ್ ಮುಂದೆ ಇದಾ ಕೋರ್ಕೊಳ್ಳೋದು? ಇದಕ್ ಬ್ರಹ್ಮ ಯಾಕೆ ಬೇಕು? ಒಂದ್ 15,000 ಖರ್ಚು ಮಾಡಿದ್ರೆ ನಾನೇ ಇಲ್ವಾ? 15,000 ಬೇಕಾದ್ರೆ 16,000 ರೂಪಾಯಿ ಕೊಟ್ಬಿಡ್ತೀನಿ. ಅವಳ ಹತ್ರ ಕರ್ಕೊಂಡೋದು. ಇದೇ ಮಾತಾ? ಊಂತಿಯಾ? ಏನ್ ಭಾಗ್ಯ ಅವ್ರ ತರಕಾರಿ ತಗೋತಾ ಇದೀರೇನಾ? ಕೆಂಡ ತಗೋತಾ ಇದೀನಿ. ನಿನ್ ಮನೆ ಮುಂದೆ ಹೊಗೆ ಹಾಕೋಣ ಅಂತ. ನೀನ್ಯಾಕ್ ಬಂದೆ ಇಲ್ಲಿ? ಅದು ಏನೋ ಒಂದ್ ಹೇಳೋದ್ ಮರ್ತೋಗ್ಬಿಟ್ಟಿದ್ದೆ. ನೀನೇನು ಹೇಳ್ಬೇಕಾಗಿಲ್ಲ. ಅದಲ್ಲ ರೀ, ನಾನು ಭಕ್ತ ಪ್ರಹ್ಲಾದ ಕ್ಯಾಸೆಟ್ ಇಡ್ತಾ ಇದ್ದೀನಿ. ಅದೇ ನೀವು ಅವಾಗ ನೋಡ್ತಿರಲ್ಲ. ಯಾರಿಗೂ ಹೇಳ್ಕೊಡ್ದು? ನಾನ್ ಯಾಕೆ ಹೇಳಿ? ಹೇಳಲ್ಲ ಅಂತ ಮಾತ್ ಕೊಡಿ. ನನ್ ಮೇಲೆ ನಂಬಿಕೆ ಇಲ್ವಾ? ನೀವು ಮಾತ್ ಕೊಡಿ. ಪ್ರಾಮಿಸ್. ಪ್ರಾಮಿಸ್ ಮಾಡಬಿಟ್ಟು ನನ್ನ ತಲೆಯಲ್ಲಿ ಚಂದ್ರ ಇಲ್ಲ ಅಂದಿದ್ರೆ ನಾನು ಮನ್ಮತಾನೆ. ಅವಳು ಏನ್ ಹೇಳಿದ್ಲು? ನೀನೇನ್ ಹೇಳ್ಬೇಡ, ನನ್ಗೆಲ್ಲ ಅರ್ಥ ಆಗೋಯ್ತು. ಏನಾತ್ರ ನಿಮ್ಗೆ? ಅದು ಅವ್ರ ಮಗನಿಗೆ ಒಂದು ಬಂಗಾರದಂತ ಚಿನ್ನದ ಚೈನ್ ಮಾಡಿಸ್ಬೇಕಂತೆ. 15,000 ರೂಪಾಯಿ ಕೊಟ್ರೆ ಅಮ್ಮ ಇಂಜಿನ್ ಮಿಸ್ ಹೊಡಿತಾ ಇದೆ. ನನ್ನ ಪವಿತ್ರವಾದ ಪ್ರೇಮನ ನನ್ನ ಇಂಜಿನ್ ಅರ್ಥ ಮಾಡ್ಕೊಳ್ತಾ ಇಲ್ವೇ? ಒಂದ್ ವಾರ ಬಿಟ್ಟು ಕೊಟ್ರೆ ಆಗಲ್ವಾ? ನನಗೇನಿಲ್ಲ, ರಾಜನು. ಬೇಡ ನಡಿ, ಬ್ಯಾಂಕ್ ಹೋಗೋಣ. ನಡಿ. ರಾಮೂರ್ತಿಗಳೇ, ಆ ಕಡೆ ಬಿಸಿಲು ಕಣ್ಗೆ ಹೊಡೆಯುತ್ತೆ. ನೀವು ಈ ಕಡೆ ಬನ್ನಿ, ನಾನು ಆ ಕಡೆ ಹೋಗ್ತೀನಿ. ಯಾಕೆ? ನೀವು ಆ ಕಡೆ ಕೂತ್ಕೊಂಡ್ರೆ ಸೂರ್ಯ ಪಕ್ಕಕ್ಕೆ ಹೋಗ್ಬಿಡ್ತಾನ? ಸ್ವಲ್ಪ ಹೊತ್ತು ತಾನೆ ಅಡ್ಜಸ್ಟ್ ಮಾಡ್ಕೊತೀನಿ ಬಿಡಿ. ಮತ್ತೆ ಏನಪ್ಪ? ನೋಡು, ನನಗೆ ಎಮರ್ಜೆನ್ಸಿ ಇದೆ, ಹಣ ಬೇಕೇ ಬೇಕು. ಚೀಟಿನ ನೀನು ಮಾತ್ರ ಹೆಚ್ಚಿಗೆ ಕೂಗಬಾರ್ದು. 50,000 40,000ಕ್ಕಾದ್ರೂ ಸರಿ, ಅದು ನನಗೆ ಸಿಗಬೇಕು. ನನ್ ಜುಟ್ಟು ನಿನ್ ಕೈಗೆ ಕೊಡ್ತಿಟ್ಟಿರ್ಕಿಲ್ಲ. ಓಕೆಪ್ಪ, ಓಕೆ ಓಕೆ. 50,000 ಚೀಟಿನ 40,000 ಕೂಗ್ತಾನ. ಬಿಡ್ಬೇಡಿ, ಮುಂದಕ್ಕೇರ್ಸಿ. ಸ್ನೇಹಿತರೆ, ಚೀಟಿ ಶುರು ಮಾಡೋಣವಾ? ಖಂಡಿತವಾಗಿ. ನಂದು 5,000. ಏನಪ್ಪಾ ಇಷ್ಟೊಂದು ಅವಸರದಲ್ಲಿದ್ಯಾ? ನಾನು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀನಿ, ದಯವಿಟ್ಟು ಮುಂದುವರಿಸಿ. ಸರಿ, 5,000 ಒಂದ್ಸರಿ. 10,000. 10,000 ಒಂದ್ಸರಿ. 20,000. 30,000. 30,000 ಒಂದ್ಸರಿ. 30,000 ಎರಡು ಸರಿ. 35,000. 40,000. 40,000 ಒಂದ್ಸರಿ. 40,000 ಎರಡು ಸರಿ. ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದೆ. ನಿಮ್ಮಷ್ಟಿಲ್ಲ ಬಿಡಿ, ನೀವು ಕೂಕ್ಕಳಿ. 40,000 ರಾಜನ್, ಇಪ್ಪ ಏನಪ್ಪ? ಥ್ಯಾಂಕ್ ಯು. ಯಾವನಾದ್ರೂ 50,000 ರೂಪಾಯಿ ಚೀಟಿನ 40,000 ಬಿಟ್ಟು ತಗತಾನ? ಅಯ್ಯ ನೋಡಿ, ನನಗೆ ಎಮರ್ಜೆನ್ಸಿ ಇದೆ. ಈ 10,000 ಜೊತೆಗೆ 15,000 ಸೇರಿಸಿ ಕೊಟ್ಟು ಬಿಡಿ. ನನ್ನ ಚೀಟಿನ ನಿಮಗ್ ಬಿಟ್ಕೊಡ್ತೀನಿ. ಇದನ್ನ ನಾನ್ ಕಟ್ಕೊಂಡು ಹೋಗ್ತೀನಿ. ಏನಂತೀರಾ? ಅಬ್ಬಾ, ಬಂದಷ್ಟೇ ಭಾಗ್ಯ. ಸಾಯಂಕಾಲ ಬಂದು ದುಡ್ಡು ತಗೊಂಡು ಹೋಗು. ಆದ್ರೆ ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಮಾತ್ರ ಕಟ್ಕೊಂಡು ಹೋಗ್ಬೇಕು. ನಾನೇ ಓಡೋಗ್ತೀನಿ. ಓಡೋದ್ರೆ ಸುಮ್ನೆ ಬಿಡ್ತೀವಾ? ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಹಾಕ್ತಿ ನೋಡಿ ಮುಖಕ್ಕೆ. ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕೆ ಲೈಸೆನ್ಸ್ ತಗೊಂಡ ಚೀಟಿ ನಡೆಸ್ತಿದೀವಿ. ಹಿಂಗ ಸಮಾಚಾರ? ಹರಿ, ನೀನ್ ಹೊರಡಪ್ಪ. ರೀ, ಸ್ವಲ್ಪ ಒಳಗ್ ಬರ್ತೀರಾ? ಬೆಸ್ಟ್ ಆಫ್ ಲಕ್. ಎಲ್ರು ನನ್ನ ಅಂಗಡಿ ಇನಾಗ್ರೇಷನ್ ಬರ್ಬೇಕು.
20,000 ಅಯ್ಯೋ, ಹೊಡಿಬೇಡ. ಇನ್ನೊಂದ್ ಸಲ. 40,000 ಒಂದ್ಸರಿ ಸಾಕು. 2 ಸರಿ ಸ್ವಲ್ಪ. 3 ಸರಿ ನಿಮ್ ಮಗಳು ಗರ್ಭಿಣಿ ಆಗಿದ್ದಾಳೆ. ಅಯ್ಯೋ ಪಾಪಿ, ನಾವು ಕೊಟ್ಟ ಸಲಿಗೆನ ಎಂಥ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡೆ. ಈ ವಿಷಯ ಏನಾದ್ರೂ ಈ ಕಾಲೋನಿ ಜನರಿಗೆಲ್ಲ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ ಹೇಳೆ? ಯಾರಿಗೆ ಸೆರಗಾಗ್ತೆ ಹೇಳೆ? ಮಾಲಿನಿ, ನನ್ಗೆಲ್ಲ ವಿಷಯ ಗೊತ್ತಾಯ್ತು. ಹೇಳಮ್ಮ. ನೀನ್ ನನ್ ತಂಗಿ ಅಲ್ವಾ? ಹೇಳಮ್ಮ. ಹೇಳೇ. ಗೋಪಿ! ಬಾಯ್ ಸ್ವಲ್ಪ ಸಮಾಧಾನ ಮಾಡ್ಕೊ. ನಿನ್ನ ತಂಗಿ ಈ ಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತು. ನಿನ್ನ ಫುಟ್ಬಾಲ್ ಟೀಮ್ನವನೇ ಸುಂದರ್. ನಿನಗೂ ವಿಷಯ ಗೊತ್ತಾಗೋಯ್ತಾ? ಗೊತ್ತಾಗದೇ ಇರೋದಕ್ಕೆ ಏನ್ ಸಣ್ಣ ವಿಷಯನಾ? ಬಹಳ ಫಾಸ್ಟ್ ಆಗಿದ್ಯಾ. ಮುಹೂರ್ತ ಯಾವಾಗ ಇಟ್ಕೋಣ? ಮುಹೂರ್ತನ ಕಾರ್ಡೇ ಪ್ರಿಂಟ್ ಮಾಡಾಗೋಯ್ತು. ಅಯ್ಯಯ್ಯೋ, ಮಾಲಿನಿ ನಂಗೆ ವಿಷಯ ಹೇಳಲೇ ಇಲ್ಲ. ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಯಾಕೆ ನನ್ನ ಮದುವೆ ಬಗ್ಗೆ ಟೆನ್ಷನ್? ನಿನ್ನ ಮದ್ವೆನಾ? ಅಂದ್ರೆ ನೀನ್ ಮಾಲಿನಿ ಮದ್ವೆ ಆಗ್ತಿಲ್ವಾ? ಅಂತ ತಪ್ಪು ನಾನು ಯಾಕೆ ಮಾಡ್ಲಿ? ಲೇ, ನೀವೆಲ್ಲಿವರೆಗೂ ಮುಂದುವರೆದಿದ್ದೀರಾ ಗೊತ್ತೇನೋ? ಅವಳು ತಾಯಿ ಆಗ್ತಾ ಇದ್ದಾಳೆ. ಅದಕ್ಕೆ ನಾನ್ ಕಾರಣನಾ? ಅಂದ್ರೆ ಈ ವಿಷಯ ಗೋಪಿಗೆ ಗೊತ್ತಾದ್ರೆ ನಿನ್ ಸ್ಥಿತಿ ಏನಾಗುತ್ತೆ ಗೊತ್ತಾ? ಏನಾಗತ್ತೆ ಗೊತ್ತಾದ್ರೆ ಆತ್ಮಹತ್ಯೆ ಮಾಡ್ಕೋತಾನೆ, ಇಲ್ಲ ಅಂದ್ರೆ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಗಂಡಿ ಕೊಟ್ಟು ಮದುವೆ ಮಾಡ್ತಾನೆ. ಲವ್, ನನ್ ಮಾತು ನೋಡ, ನನಗೆ ಈಗಾಗಲೇ ಮದುವೆ ಫಿಕ್ಸ್ ಆಗಿದೆ. ನೀನು ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಓಕೆ, ಬಾಯ್. ಅದು ಮಾತಾಡ್ದೆ, ಕೇಳಿಸ್ಕೊಂಡೆ. ತುಂಬಾ ಪೊಗ್ರಲ್ಲಿದ್ದಾನೆ. ಸಂಜೆ ಅವ್ರ ತಂದೆ ಹತ್ರ ಮಾತಾಡ್ತೀನಿ. ಬೇಕಾಗಿಲ್ಲ. ಲವ್, ನಿನ್ ತಂಗಿ ಜೀವನದ ಪ್ರಶ್ನೆ ಕಣೋ. ಇಷ್ಟ ಆರಾಮಾಗಿದ್ಯಾ? ಯಾರ್ಯಾರಿಗೆ ಎಲ್ಲೆಲ್ಲಿ ಯಾಕೆ ಡೀಲ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.